ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಇವಾಗ ಬೆಳಿಗ್ಗೆ ಟೈಮ್ ಆಗ್ತಾ ಇದೆ 6:30. 5:30ಗೆ ನಾನು ಎದ್ದದ್ದು. ಹಾಗೆ 5 ಗಂಟೆಗೆ ನನ್ನ ಅಕ್ಕ ಹಾಗೂ ಬ್ರೈಬ್ರು ಕೂಡ ಎದ್ದದ್ದು. ಅವರು ಮೇಲ್ಗಡೆ ಆ್ಯಕ್ಚುಲಿ ಆಗಿತ್ತು ಮೇಕಪ್ ಎಲ್ಲ ಮಾಡೋದಂತ. ಇನ್ನೂ ತನಕ ಯಾಕೆ ಬಂದಿಲ್ಲ ಅಂತ ತಿಳ್ಕೊಳ್ತಾ ಇದ್ದೆ. ಹಾಗೆ ಕೆಳಗಡೆ ಬಂದು ನೋಡಿದ ತಕ್ಷಣ ಇಲ್ಲೇ ಮೇಕಪ್ ಮಾಡ್ತಾ ಇದ್ದಾರೆ ರೂಮಲ್ಲಿ. ಸೊ ಇವಾಗ 1 ಅವರ್ ಆಯಿತು ನಾನು ಎದ್ದು. ನಾನು ಆರ್ಟಿಫಿಷಿಯಲ್ ನೇಲ್ಸನ್ನು ನಾನು ಹಾಕೋದು ಅಷ್ಟೇ, ಬಾಕಿದೆಲ್ಲ ಕೂಡ ಅಕ್ಕನೇ ಮಾಡ್ತಾ ಇದ್ದಾಳೆ. ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ, ನಂತರ ಮೇಕಪ್ ಇವಾಗ ಮಾಡ್ತಾ ಇದ್ದಾರೆ. ನಾನು ತೋರಿಸ್ತೀನಿ ಬನ್ನಿ. ಇವಳೇ ಇವತ್ತಿನ ಬ್ರೈಡ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಇವಾಗ ಹೇರ್ ಸ್ಟೈಲನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಲಾಂಗ್ ಟೈಮ್ ಆಗುತ್ತೆ ಇವೆಲ್ಲ ಮಾಡಲಿಕ್ಕೆ. ಬರೋದಿಸ್ತಾ ಹೇರ್ ಸ್ಟೈಲ್ ಮಾಡಲಿಕ್ಕೇ 1 ಅವರ್ ಆಯಿತು. ಹಾಗೆ ಮೇಕಪ್ ಅದು ಇದು ಅಂತ ಮಾಡಲಿಕ್ಕಿದೆ. ಹಾಗೆ ತುಂಬ ಜನರಿಗೆ ರೆಡಿ ಕೂಡ ಮಾಡಲಿಕ್ಕಿದೆ, ತುಂಬ ಟೈಮ್ ಆಗುತ್ತೆ. ನಾನು ರೆಡಿಯಾಗಿ ಬರ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಗಾಡಿಯನ್ನು ಇಟ್ಟಿದ್ದಾರೆ ಅವರು, ಹಾಗೆ ಅದಕ್ಕೋಸ್ಕರ ನಡ್ಕೊಂಡು ಬರ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಬ್ಯಾಕ್ ಸೈಡಿಂದ ಈ ಥರ ನಾನು ಕಾಣ್ತಾ ಇದ್ದೀನಿ. ಹಾಗೆ ಇದೇ ಪಕ್ಕದಲ್ಲಿರುವಂತಹದ್ದು ಗಾಡಿ. ಇವಾಗ ಹತ್ಕೊಂಡು ಹೋಗೋದು. ಲುಕ್ ನಿಮಗೆ ಅಷ್ಟೇ ತೋರಿಸ್ದೆ ನಾನು. ಇವಾಗ ರೀಚ್ ಆಗಲಿಕ್ಕಿದೆ. 10 ಗಂಟೆಗೆ ಬಲಿಪೂಜೆಯನ್ನು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಬೇಗ ರೀಚ್ ಆಗಬೇಕು, ಪೂಜೆ ಸ್ಟಾರ್ಟ್ ಆಗುತ್ತಲ್ವ. ಹಾಗಾಗಿ ಚರ್ಚಿಗೆ ಬಂದು ರೀಚ್ ಕೂಡ ಆಗಿದ್ದೀನಿ. ಎಂಟ್ರೆನ್ಸ್ ಈ ಥರ ಡೆಕೋರೇಷನ್ ಮಾಡಿದ್ರು. ಒಳಗಡೆ ಈ ಥರ ಇದೆ. ಇದು ಓಲ್ಡ್ ಚರ್ಚ್, ಹೊನ್ನಾವರದಲ್ಲಿರುವಂಥದ್ದು. ತುಂಬ ದೊಡ್ಡ ಚರ್ಚ್ ಅಂತ ನಾವು ಕೂಡ ಕರಿತೀವಿ. ಹಾಗೆ ಮೊದಲೆಲ್ಲ ಚರ್ಚೆಲ್ಲ ಇಲ್ಲಾಗಿತ್ತಲ್ವ, ಆ ಟೈಮಲ್ಲಿ ಎಲ್ಲರಿಗೂ ಕೂಡ ಇದೇ ಚರ್ಚಲ್ಲಿ ಬರಬೇಕಿತ್ತು. ಹಾಗಾಗಿ ಇದಕ್ಕೆ ಓಲ್ಡ್ ಚರ್ಚ್ ಅಥವಾ ದೊಡ್ಡ ಚರ್ಚ್ ಅಂತ ಹೇಳ್ತಾರೆ. ಹಾಗೆ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ಫೋಟೋಸನ್ನು ತಗೊಳ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಫೋಟೋವನ್ನು ತೆಗೆದ್ರು. ಎಂಟ್ರನ್ಸ್ ಡ್ರಿಂಕ್ ಕುಕುಂಬರ್ ಜ್ಯೂಸ್ ಆಗಿತ್ತು, ಅದನ್ನೇ ತಗೊಳ್ತಾ ಇದ್ದೀವಿ. ಫೋಟೋಸ್ ಎಲ್ಲ ತಗೊಳ್ಳಿಕ್ಕೋಸ್ಕರ. ಹಾಗೆ ಇದು ಎಂಟ್ರನ್ಸ್, ಹಾಗೆ ಇದು ಬ್ಯಾನರ್. ಇದು ಚರ್ಚ್ ಗ್ರೌಂಡ್ ಹತ್ರನೇ ಇರೋದು. ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಂಟ್ರನ್ಸ್. ಇದು ಫ್ಲವರ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಒಳಗಡೆ ಈ ಥರ ಇದೆ. ತುಂಬ ಜನರು ಬರ್ತಾ ಇದ್ದಾರೆ. ಹಾಗೆ ನಾವು ಕೂಡ ಹೋಗಿ ಒಳಗಡೆ ಹೋಗಿ ಕೂತ್ಕೊಳ್ತೀವಿ. ಎದುರುಗಡೆ ಹೋಗಿ ಸ್ಟೇಜನ್ನು ನೋಡುವ ಯಾವ ಥರ ಇದೆ ಅಂತ. ಇಲ್ಲಿಂದ ಸರಿಯಾಗಿ ಕಾಣ್ತಾ ಇಲ್ಲ. ಎಸ್, ತುಂಬಾ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು. ಫುಲ್ ಗ್ರೀನ್ ಹಾಗೂ ವೈಟ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಫ್ಯಾಮಿಲಿಯವರ ಎಂಟ್ರಿ ಆಯಿತು. ಇವಾಗ ಹೊಸ ಜೋಡಿ ಎಂಟ್ರಿ ಇವಾಗ ಕೊಡ್ತಾ ಇರೋದು ನೋಡ್ತಾ ಇರ್ಬೋದು. ಕೂಲ್ ಫೈರಿಂದ ಎಂಟ್ರಿ ಆಗ್ತಾ ಇದೆ. ಹಾಗೆ ಜನರು ಕೂಡ ತುಂಬಾ ಬಂದಿದ್ದಾರೆ. ಎಂಟ್ರೆನ್ಸ್ ಹಿಂದ್ಗಡೆ ತುಂಬ ಜನರಿದ್ದಾರೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಸೂಪರ್ ಇದೆ ಈ ಜೋಡಿ ನೋಡಲಿಕ್ಕೆ. Congratulations and celebrations when I tell everyone that you're in love with me. Congratulations and jubilations. I want the world to know I'm happiest indeed. Who would ಗುಡ್ ಮಾರ್ನಿಂಗ್ ಅನ್ನಿದ್ದು ಗುಡ್ ನೈಟ್ ಮಂತಲಗಿ. ಬ್ರೈಡ್ ಅಣ್ಣ ಶಾಂಪಿಯನನ್ನು ಓಪನ್ ಮಾಡ್ತಾ ಇದ್ದಾರೆ. ಹಾಗೆ ಗೊತ್ತಿಲ್ಲ ವಿಡಿಯೋಸ್ ಯಾಕೆ ಅಷ್ಟು ಡಾರ್ಕಾಗಿ ಬರ್ತಾ ಇದೆ ಅಂತ. ಹಾಗೆ ಮಿಡಲ್ ಒಂದು ಕಂಬ ಕೂಡ ಇದೆ, ಅದಕ್ಕೋಸ್ಕರ ಸ್ವಲ್ಪ ಏನು ಹೇಳೋದು. ಸರ್ಕಸ್ ಫುಕ್ತಾಜ್. And here we go, the bottle is open finally. Here we have the
मोटिवेशन बोलक गंदी विचार आसा विनंती करता सांगाता अनेक एडिशनल 3 मॅजिकल वर्ड्स हांव तुमकां दिता सॉरी प्लीज आणि थँक्यू 3 तुमच्या पॉकेटीन दवरात एकामेका ಹೊಂದನು ಕೇಕ್ ಆಯಿತು, ವೈನ್ ಆಯಿತು, ಐಸ್ ಕ್ರೀಮ್. ಇವಾಗ ಕೆವಿನ್ ನೋಡಿ ಐಸ್ ಕ್ರೀಮ್ ಹೇಗೆ ತಿಂತಾ ಇದ್ದಾನೆ, ನಾಲ್ಗೆ ಬಿಡೋದೇ ಇಲ್ಲ. ಅವು ನನಗೆ ತಿನ್ನೋದು ತುಂಬಾ ಇಷ್ಟ ಆಯಿತು. ಸೊ ವೀಡಿಯೋಸನ್ನು ತಗೊಳ್ತಾ ಇದ್ದೆ. ಹಾಗೆ ಮತ್ತೊಂದು ಕಡೆ ನೋಡಿ ಕ್ರಿಸ್ಟನ್ ರ್ಯಾಮ್ಸ್ ನೋಡೋದ್ರಲ್ಲೇ ಫುಲ್ ಬ್ಯುಸಿ. ಹಾಗೆ ಐಸ್ ಕ್ರೀಮ್ ಕೈಯಲ್ಲಿ ಇದ್ದದ್ದು ಕೂಡ ಅವನಿಗೆ ಒಂದೊಂದು ಸಲ ಗೊತ್ತೇ ಇರಲ್ಲ. ತಾಯಿ ಅವಳ ಬ್ಯುಸಿ ಇದ್ದಾರೆ, ಬ್ರೈಡಿಗೆ ರೆಡಿ ಮಾಡಲಿಕ್ಕೋಸ್ಕರ ಅವರು ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಅವನಿಗೆ ಮೊಬೈಲ್ ಕೊಟ್ಟದ್ದು. ಇಲ್ಲಾಂದರೆ ಅವನಿಗೆ ಮೊಬೈಲ್ ತುಂಬ ಕಡಿಮೆ, ಹಾಗಾಗಿ ಸಿಕ್ಕದೇ ಚಾನ್ಸ್ ಅಂತ ನೋಡ್ತಾ ಇದ್ದಾನೆ. तशेंच जाता मुगवत हांव मडी ಮದುವೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಹಾಗೂ ಮತ್ತು ಕೂಡ ಇದೆ, ತುಂಬ ಜನರು ಊಟ ಮಾಡಿ ಹೋಗಿದ್ದಾರೆ ಮತ್ತು ತುಂಬ ಜನರು ಊಟ ಮಾಡಲಿಕ್ಕಿದೆ. ಹಾಗೆ ನಾವು ಕೂಡ ಇವಾಗ ಊಟ ಮಾಡ್ತೀವಿ. ಇದು ನನ್ನ ಪ್ಲೇಟ್. ವೆಜ್ ನಾನ್ ವೆಜ್ ಎರಡೂ ಕೂಡ ಇತ್ತು. ನಾನು ತೊಗೊಂಡಿದ್ದು ನಾನ್ ವೆಜ್. ಹೊಸ ಜೋಡಿಗೆ ವಿಶ್ ಹಾಗೂ ಬ್ಲೆಸ್ಸಿಂಗ್ ಮಾಡೋ ಟೈಮು. ಎಲ್ಲರೂ ಕೂಡ ಬ್ಲೆಸ್ಸಿಂಗ್ ಹಾಗೂ ವಿಶ್ ಮಾಡಿ ಆಯಿತು. ಮೊದಲನೇ ಅಕ್ಕ ಭಾವ ಬಂದಿದ್ದರು. ಅವರು ಬೇಗ ಬೇಗ ವಿಶ್ ಮಾಡಿ ಹೋದರು, ಯಾಕಂದರೆ ಶಾಪ್ ಓಪನ್ ಮಾಡಬೇಕಲ್ವಾ, ಹಾಗಾಗಿ 5 ಸ್ಟಾರ್ ಶಾಪ್. ಇದು ನನ್ನ ಫ್ಯಾಮಿಲಿ. ಇದರಲ್ಲಿ 3 ಜನ ಮಿಸ್ಸಿಂಗ್ ಇದ್ದಾರೆ, ಅಕ್ಕ ಭಾವ ಹಾಗೂ ನನ್ನ ಪತಿದೇವ ನನ್ನ ಹಸ್ಬೆಂಡ್ ಮಿಸ್ಸಿಂಗ್ ಇದ್ದಾರೆ. ಫೀಲಿಂಗ್ ಹಾರ್ಟ್ ಟಚ್ ಮೂಮೆಂಟ್. ಇವಾಗ ನಮ್ಮ ಹುಡುಗಿಗೆ ಆಶೀರ್ವಾದ ಮಾಡಿ ಇವಾಗ ಗಂಡನ ಮನೆಗೆ ಒಪ್ಪಿಸಿ ಕೊಡೋದು, ಇದು ಒಂದು ಮೂಮೆಂಟ್ ಇದೆಯಲ್ವಾ, ತುಂಬಾ ತಿಡ್ಲಿಕ್ಕೆ ಬರುತ್ತೆ. ಈ ಒಂದು ವಿಡಿಯೋ ಕ್ಲಿಪ್ ಎಷ್ಟೇ ಸಲ ನೋಡಿದರೂ ಕೂಡ ಅಳು ಬರ್ತಾನೆ ಇರುತ್ತೆ. ಎಷ್ಟೇ ಸಲ ನೋಡಲಿ ಅಷ್ಟು ಪವರ್ ಇದೆ. ಹಾಗೆ ಇವಾಗ ಗಂಡನ ಮನೆಗೆ ಒಪ್ಪಿಸಿ ಕೊಡುವಂತಹ ಟೈಮ್. ಊರಲ್ಲಿ ರೀಚ್ ಆಗಿದೆ. ಇವಾಗ ನಡ್ಕೊಂಡು ಹೋಗಬೇಕು. ಸ್ವಲ್ಪ ಹೊತ್ತು ಕಾರಲ್ಲಿ ಬಂದ್ವಿ, ಭಾವನ ಕಾರಲ್ಲಿ. ಹಾಗೆ ಮದುವೆ ತುಂಬ ಚೆನ್ನಾಗಾಯಿತು, ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಮದುಮಗಳು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.